ಟೆಕ್ನೋ ಸ್ಕೂಲ್ 8ನೇ ವಾರ್ಷಿಕೋತ್ಸವಕ್ಕೆ ಇವತ್ತು ನನ್ನ ಚೀಫ್ ಗೆಸ್ಟ್ ಆಗಿ ಗೋವಿಂದೇಗೌಡರು ಕರೆದಿರೋದು ತುಂಬ ಖುಷಿ ಆಗ್ತಾಯಿದೆ. ತುಂಬ ಒಳ್ಳೆಯ ಒಂದು ಸಂಸ್ಥೆ ಇದು. ಒಂದಷ್ಟು ಜನಕ್ಕೆ ಎಜುಕೇಷನ್ನ ಇಂಪಾರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ವಿಶ್ ಹಿಮ್ ಮೋರ್ ಸ್ಟ್ರೆಂತ್, ಮೈ ಗಾಡ್ ಗಿವ್ ಹಿಮ್ ಮೋರ್ ಪವರ್ ಟು. ತುಂಬ ಒಳ್ಳೆಯ ಒಂದು ಮುಂದಾಲೋಚನೆ ಇದೆ ಗೋವಿಂದೇಗೌಡರಿಗೆ. ಗೋವಿಂದೇಗೌಡರು ಅನ್ನೋ ಹೆಸರಲ್ಲೇ ತುಂಬ ಪವರ್ ಇದೆ ಅಂತ ನಾನು ಮೊನ್ನೆ ಹೇಳ್ತಿದ್ದೆ. ನಮ್ಮ ತಾತನ ಹೆಸರು ಹೆಚ್ ಗೋವಿಂದೇಗೌಡರು ಅಂತ. ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಅವರು 4 ಟರ್ಮು ಶಿಕ್ಷಣ ಮಂತ್ರಿಗಳಾಗಿದ್ದರು. ಅವ್ರ ಟರ್ಮಲ್ಲಿ ಅವ್ರದ್ದು ಕ್ಷೇತ್ರದಲ್ಲಿ ಸುಮಾರು 1.5 ಲಕ್ಷ ಜನ ಟೀಚರ್ಸ್ನ ಫ್ರೀಯಾಗಿ ಅಪಾಯಿಂಟ್ ಮಾಡಿದರು. ಅಂದರೆ ಅವರ ವೃತ್ತಿಗೆ ಅವರು ನಿಷ್ಠೆಯಿಂದ ಕೆಲಸ ಮಾಡಿ ತುಂಬ ಕಷ್ಟಪಟ್ಟು ಕೆಲಸ ಮಾಡೋರು ಅಂಥವ್ರು ಇವತ್ತು ನಾವು ಬೆರಳೆಣಿಕೆಯಲ್ಲಿ ನಾವು ಇವತ್ತಿಲ್ವೇ ಇಲ್ಲ ಸೊ ಎನಿವೇಸ್ ಹಾಗೆ ಹೇಳ್ತಾ ಇದ್ದೆ ಗೋವಿಂದೇಗೌಡರಿಗೆ, ನೀವು ಮಾಡ್ತಿರೋದು ತುಂಬ ಒಳ್ಳೆ ಕೆಲಸ, ಹೀಗೆ ನಿಮಗೆ ತುಂಬ ಸ್ಟ್ರೆಂತ್ ಇರಲಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಸ್ ವೆರಿ ಡಿವೈನ್ ಜಾಬ್. ಸೊ ಹಾಗಾಗಿ ಇನ್ನಷ್ಟು ಶಕ್ತಿಗಳು ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ವಿದ್ಯಾರ್ಥಿಗಳಿಗೆ ಸಂದೇಶ ಕೊಡೋಷ್ಟು ದೊಡ್ಡವನಲ್ಲ ನಾನು ಒಬ್ಬ ಸ್ಟೂಡೆಂಟು. ಹಾಗಾಗಿ ಅದೇ ಒಂದು ಮೆಸೇಜ್ ಆ್ಯಸ್ ಟು ಆಲ್ವೇಸ್ ಬಿ ಗ್ರ್ಯಾಟಿಟ್ಯೂಡ್ನಲ್ ಟು ಯುವರ್ ಪೇರೆಂಟ್ಸ್. ಒಂದು ಕೃತಜ್ಞತೆ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟಪಡೋದು ಮಕ್ಕಳ ಎಜುಕೇಷನಿಗೋಸ್ಕರ ಫಸ್ಟ್ ಫೋರ್ಮೋಸ್ಟ್. ಆಮೇಲೆ ಎಲ್ಲ ರೀತಿ ಕಷ್ಟಪಡ್ತಾ ಇರ್ತಾರೆ, ಪಾಪ ಅದನ್ನ ಹಂಚ್ಕೊಳ್ಳೋದು ಇಲ್ಲ. ಇವತ್ತು ಯಾವುದೋ ಒಂದು ಒಳ್ಳೆ ಮಟ್ಟದಲ್ಲಿ ಬೆಳೆದಾಗ ನಾವು ಅದನ್ನೆಲ್ಲ ನೆನೆಸ್ಕೊಳೋ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ಮಕ್ಕಳು ಅವರ ತಂದೆ ತಾಯಿಗೆ ಫಸ್ಟು ಥ್ಯಾಂಕ್ ಯು ಹೇಳೋದು ಕಲೀರಿ. ಹಾಗೆ ನಮ್ಮ ಟೀಚರ್ಸ್, ಅಧ್ಯಾಪಕರಾಗಲಿ, ನಮ್ಮ ಮ್ಯಾನೇಜ್ಮೆಂಟ್, ಅವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸಿ ಅಂತ ನಾನು ಕೇಳ್ಕೊತೀನಿ. ವಂಡರ್ಫುಲ್ ಇಂಟ್ರೀಗಿಂಗ್ ಕ್ವೆಶನ್ ಸರ್. ಯಾಕಂದರೆ ಇದು ಎಲ್ರಿಗೂ ಕೈ ಹಿಡಿಬೇಕು ಅಂತ ಒಂದು ಬಯಕೆ ಇರುತ್ತೆ. ಸೊ ಬೇಸಿಕ್ ಎಜುಕೇಷನ್ ಏನಿದೆ ಅದನ್ನ ಕ್ವಾಲಿಫಿಕೇಷನ್ನ ನಾವು ಕಂಪ್ಲೀಟ್ ಮಾಡಾದ್ಮೇಲೆ ಒಂದು ಧೈರ್ಯ ಬರುತ್ತೆ. ಇಲ್ಲರ ಇಟ್ಸ್ ಅ ಬಬಲ್ ಆನ್ ದ ವಾಟರ್ ಸರ್ಫೇಸ್. ಎಷ್ಟೋ ಜನ ಬರ್ತಾರೆ, ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಒಂದು ಆಸೆಲೇ ಬರ್ತಾರೆ. ಪಾಪ ಎಷ್ಟೇ ಕಷ್ಟಪಟ್ಟರು ಅದು ಕೈ ಹಿಡಿಯಲ್ಲ, ಕೆಲವೊಂದು ಸಲ ಹಾಗಾಗುತ್ತೆ. ಸೊ ಒಂದು ಬೇಸಿಕ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಫೌಂಡೇಶನ್ ನಾವು ಅದ್ರ ಮೇಲೆ ರಿಲೈ ಮಾಡದೆ ನಮ್ಮ ಪ್ಯಾಷನಿಗೋಸ್ಕರ ನಾವು ಆ್ಯಕ್ಟ್ ಮಾಡ್ತೀವಿ ಅಂದಾಗ, ಇನ್ಫ್ಯಾಕ್ಟ್ ಆ್ಯಕ್ಟಿಂಗು ಇನ್ನೂ ಚೆನ್ನಾಗಿ ಬರುತ್ತೆ ಅವಾಗ. ಕ್ರಿಯೇಟಿವ್ ಫೀಲ್ಡಲ್ಲಿ ನಾವು ಪ್ಯಾಷನ್ನಾಗೆ ನಾವು ಏನು ಕಮಿಟ್ಮೆಂಟ್ ಇಲ್ಲದೆ, ಇವಾಗ ನನಗೆ ಇಲ್ಲ ಅಂದರೆ ಬೇರೆ ದಾರಿನೇ ಇಲ್ಲ ಅಂತ ಈ ಫೀಲ್ಡಿಗೆ ಬರೋರು ಅವ್ರ ಲೈಫ್ ಒಂಚೂರು ಇನ್ನಷ್ಟು ಕಷ್ಟಗಳು ಬರ್ತದೆ. ಸೊ ಐ ಥಿಂಕ್ ಈ ಫೀಲ್ಡಲ್ಲಂತೂ ಮೊದಲು ಶಿಕ್ಷಣ, ಆಮೇಲೆ ಆ್ಯಕ್ಟಿಂಗು ಕೈ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯಿತು. ಅಲ್ಲಿ ಬೇರೆ ಫಿಲ್ಮ್ಸು ಎಲ್ಲ ಥರ ಮಾಡಿ, ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಹೋಯಿತು. ಥಿಯೇಟ್ರಲ್ಲೇ 300 ಸಿನಿಮಾ ಹೊಡಿತು. ಅದು ಮಲಯಾಳಂ ಸಿನಿಮಾ ಸರ್, ನೋಟ್ಬುಕ್ ಅಂತ. ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್, ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ರೋಷನ್ ಆ್ಯಂಡ್ರೂಸ್, ಉದಯನ್ ಅರ್ಕಾರಂ ಅಂತ ಮೋಹನ್ ಲಾಲ್ ಅವರಿಗೆ ಸಿನಿಮಾ ಮಾಡಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಇದು ಅವ್ರ ಸೆಕೆಂಡ್ ಸಿನಿಮಾ. ನನ್ನನ್ನು ಕಾಸ್ಟ್ ಮಾಡಿಕೊಂಡು ಫುಲ್ ಹೊಸ ಆನ್ಸಾಂಬಲ್. ಸೊ ಅದು ಆ ಕಾಲದಲ್ಲಿ 2006 3 to 4 crores ಬಜೆಟ್ ಆಲ್ಮೋಸ್ಟ್. ಅಂದರೆ ಮೋಹನ್ ಲಾಲ್ ಸರು, ಮಮ್ಮೂಟಿ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಹಾಗೆ ಒಂದೊಂದೇ ಸಿನಿಮಾ ಮಾಡ್ಕೊಂಡು ಬಂದೆ ಸರ್. ಇದು ಯೂಟರ್ನ್ ಅಂತ ಮಾಡಿದೆ ಪವನ್ ಕುಮಾರ್ದು. ಇನ್ಫ್ಯಾಕ್ಟ್ ಪವನ್ ಆ್ಯಂಡ್ ಮೀ ಆರ್ ಫ್ರೆಂಡ್ಸ್. ಸೊ ಹಾಗಾಗಿ ಮೋಸ್ಟ್ಲಿ ಆ ಕ್ಯಾರೆಕ್ಟ್ರಿಗೆ ಕಾಸ್ಟ್ ಮಾಡಿದ್ರು. ಅದಾದಮೇಲೆ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಸಂಸ್ಥೆಗೆ ಒಂದು ಸಿನಿಮಾ ಮಾಡಿದ್ವಿ. ನಾನು, ನಾಗಾಭರಣ ಸರ್ ಎಲ್ಲ ಒಟ್ಟಿಗೆ ಸೇರಿ ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮಾಡಿದೆ, ಕಾನೂರಾಯಣ ಅಂತ. ನಾನು ಸೋನುಗೌಡ ಮೇನ್ ಲೀಡು. ಅಪ್ಕಮಿಂಗ್ ಮೂವೀಸ್ ಯಾವುದಿದೆ ಸರ್ ನೆಕ್ಸ್ಟ್? ಸಮುದ್ರ ಮಂಥನ ಅಂತ ಒಂದು ಸಿನಿಮಾ ಇದೆ. ಅದು ಮೊನ್ನೆ ಅಷ್ಟೇ ಕುಂದಾಪುರದಲ್ಲಿ ಶೂಟಿಂಗ್ ಮುಗೀತು. ಹಾಗಾಗಿ ಅದು ಏಪ್ರಿಲ್ ರಿಲೀಸ್ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದಲ್ಲದೆ ಇನ್ನೊಬ್ಬರು ನಮ್ಮ ಚಂದ್ರಮೋಹನ್ ಅವರು ಡೈರೆಕ್ಟರ್ ಫಾರೆಸ್ಟ್ ಅಂತ ಒಂದು ಸಿನಿಮಾ ಮಾಡಿದರು. ಚಿಕ್ಕಣ್ಣ, ರಂಗಾಯಣರವರನ್ನೆಲ್ಲ ಆ ಸಿನಿಮಾದಲ್ಲಿ ಅಂದ್ಕೊಂಡು ಅವರೊಂದು ಸಿನಿಮಾಕ್ಕೆ ಈಗ ಡೇಟ್ ಕೇಳಿದ್ದಾರೆ. ಈಗ ಸದ್ಯಕ್ಕೆ ಸೀರಿಯಲಿಂದ ಸ್ವಲ್ಪ ದೂರ ಇದ್ದೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್.
ಒಂದು ಸೀರಿಯಲ್ ಕಮಿಟ್ ಆದರೆ ಒಂದು ಒಳ್ಳೆ ಹೆಸರು ಮಾಡಿದರೆ ಅದು ಗ್ಯಾರಂಟಿ ತಪ್ಪದೆ ಒಂದು 3 ವರ್ಷ ಓಡುತ್ತೆ ಅಂತ ಒಂದು ಅರ್ಥ. 3 ವರ್ಷದಲ್ಲಿ ನಮಗೆ ಸಿನಿಮಾ ಮಾಡೋ ಅವಕಾಶಗಳು ಸಿಗ್ತವೆ, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಕಷ್ಟ ಆಗೋದ್ರಿಂದ ನೆಕ್ಸ್ಟ್ ಇಯರಿಗೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಮುಖ್ಯವಾಗಿ ಪತ್ರಕರ್ತರಿಗೆ, ವಾರ್ತಾ ಇಲಾಖೆಯವರಿಗೆ, ಟಿ ವಿ ಚಾನಲ್ನವರಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೂ ಮುಖ್ಯವಾಗಿ ನಮ್ಮ ಮ್ಯಾನೇಜ್ಮೆಂಟ್, ಮೊದಲನೇದಾಗಿ ನಮ್ಮ ಸ್ಕಂದ ಸರ್, ನಾವು ಅವರು ತುಂಬ ಪರಿಚಯ, ಅವರು ಕೇಳ್ಕೊಂಡೆ ಅವ್ರ ಮಿಸ್ಸಸ್ ಅವರು ಇವತ್ತು ಆ್ಯಕ್ಚುಲಿ ಅವರು ಕಡೂರಲ್ಲಿ ಏನೋ ಇದಿತ್ತು, ಶೂಟಿಂಗ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿ ನನಗೋಸ್ಕರ ಪಾಪ ಟೈಮ್ ತಗೊಂಡು ಇವತ್ತು ಬಂದಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಒಂದು ಹೋಮ್ ಮಿನಿಸ್ಟ್ರಿಗೆ ಎಷ್ಟು ಪವರ್ ಇರುತ್ತೆ ಅಂತ ಇದೇ ವೈಫ್ ಥ್ರೂ ಹೇಳ್ಬಿಟ್ರು ಮೇಡಮ್. ಗೋವಿಂದ ಗೌಡ್ರಿಗೆ ಎಷ್ಟು ಒಳ್ಳೆ ವರ್ಚಸ್ ಇದೆ. ಸೊ ಐ ಕುಡಂಟ್ ಮಿಸ್ ದಿಸ್ ಫಂಕ್ಷನ್. ಹಾಗಾಗಿ ಅವ್ರಿಗೆ, ಆಮೇಲೆ ಮುಖ್ಯವಾಗಿ ನಮ್ಮ ಮ್ಯಾನೇಜ್ಮೆಂಟು ನಮಗೆ ಎಲ್ಲ ರೀತಿ ಸಪೋರ್ಟ್ ಕೊಡ್ತಾರೆ. ನಮ್ಮ ಶಶಿ ಸರ್ ಆಗ್ಬೋದು, ಸುಪ್ರಿಯ ಮೇಡಮ್, ಲೋಕೇಶ್ ಅವರು, ಸುಜಾತ ಮೇಡಮ್, ಗೀತಾ ಮೇಡಮ್, 5 ಜನ ಡೈರೆಕ್ಟರ್ ಇರ್ತೀವಿ. ಎಲ್ಲರೂ ಗೋವಿಂದೇಗೌಡರು ವಯಸ್ಸಂದರೆ ನಮಗೇನಿಲ್ಲ, ಅವರು ಕಾನೂನು ಪ್ರಕಾರವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ಅಂತ ಎಲ್ಲರೂ ಗೊತ್ತಿತ್ತು ನಮ್ಮ ಡೈರೆಕ್ಟರ್ ಬಗ್ಗೆ. ಹಂಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಇವತ್ತುವರೆಗೂ 8 ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂದರೆ, ನಮ್ಮ ಮಧ್ಯಮ ಸ್ಕೂಲ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಈಗ ನಮ್ಮ ಪಕ್ಕದಲ್ಲಿ ಅಯ್ಯಪ್ಪ ಸ್ಕೂಲ್ ಇದೆ, ಮತ್ತು NPS ಪಕ್ಕದಲ್ಲಿ ಇದೆ, ಆರ್ ಅಶೋಕ್ ಅವ್ರದ್ದಿದೆ, ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ. ಅಂಥದ್ರಲ್ಲೂ ರಾಯಲ್ ಟೆಕ್ನೋ ಸ್ಕೂಲ್ಗೆ ಒಂದು ನೇಮ್ ಇದೆ ಅಂದರೆ 350-360 ಸ್ಟೂಡೆಂಟ್ಸ್ ನಮ್ಮ ಹತ್ರ ಇದೆ ಇವಾಗ ಪ್ರೆಸೆಂಟು. ಹಿಂದೆಂಥ ದೊಡ್ಡ ಸ್ಕೂಲ್ಗಳಿದೆ. ಅಂಥದ್ರಲ್ಲೂ ನಮ್ಮ ಸ್ಕೂಲ್ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಅದಕ್ಕಿಂತ ಹೆಚ್ಚಿನ ರೀತಿ ನಮ್ಮಲ್ಲಿ ಎಜುಕೇಷನ್ ಚೆನ್ನಾಗಿದೆ. ನಮ್ಮಲ್ಲಿ ಬಡವರಿಗೆ, ಮಧ್ಯಮವರು, ಮತ್ತು ನಮ್ಮಲ್ಲಿ ಫೀಸು ತುಂಬ ಕಡಿಮೆ. ಬೇರೆ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ಇದೆ, ನಮ್ಮಲ್ಲಿ ಆ ಥರ ಏನಿಲ್ಲ. ಈಗ ಒಂದು ಸರ್ ನಮ್ಮ ಹತ್ರ ಬಡವರು ಸರ್, ಇವತ್ತು ನಾವು ಕಾರ್ಯಕರ್ತರಿಗೆ ಹೋಗ್ತಿದ್ವಿ, ತುಂಬ ನನ್ನ ಮಕ್ಕಳು ಓದಲೇಬೇಕು ಅಂದಾಗ, ಆಯ್ತಮ್ಮ ಎಷ್ಟಮ್ಮ ಇದೆ ಸರ್, ಒಂದು 5,000 ಕಡಿಮೆ ಮಾಡಿ ಅಂದರೆ ಪ್ರತಿಯೊಬ್ಬ ಡೈರೆಕ್ಟ್ರು ಅವ್ರವ್ರಿಗೆ ಪವರ್ ಕೊಟ್ಬಿಟ್ಟಿದ್ವಿ. ಬಡವರು ಅಂದರೆ ಒಂದು 5,000 ಡಿಸ್ಕೌಂಟ್ ಮಾಡಿಬಿಟ್ಟಿದ್ವಿ. ಆ ಲೆವೆಲಲ್ಲಿ ನಾವು ಸಂಸ್ಥೆ ನಡೆಸ್ತಾ ಇದ್ದೀವಿ. ನಾವು ಯಾವ ಡೈರೆಕ್ಟ್ರು 10 ರೂಪಾಯಿ ಇವತ್ತು ಏನೋ ನಮ್ಮಿಂದ 4 ಜನ ಒಳ್ಳೇದಾಗಬೇಕು ಅಂತೇಳಿ ನಾವು ಈ ಸಂಸ್ಥೆ ನಡೆಸ್ತಾ ಇದ್ದೀವಿ. ಮುಂದಕ್ಕೂ ನಿಮ್ಗೆ ಗೊತ್ತು, ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ದೆ, CBSEನ ನಮ್ಮ ಈಗ ಪೇರೆಂಟ್ಸ್ಗಳೆಲ್ಲ CBSE ಕೇಳ್ತಿದ್ದಾರೆ. ನಾವೀಗ ಏನು ಮಾಡಿದ್ದೀವಿ, ಈ ವರ್ಷದಿಂದ CBSEಗೆ ನಾವು ಅಪ್ಲೈ ಮಾಡಿದ್ದೀವಲ್ಲ ಡೆಲ್ಲಿಗೆ, ಈ CBSE ಬುಕ್ಸ್ಗಳನ್ನ ನಾವು ಇವಾಗ ಈ ವರ್ಷದಿಂದ ಕೊಡ್ತಾ ಇದ್ದೀವಿ. ಹಾಂ, ಈ ವರ್ಷದಿಂದ ಈ ವರ್ಷ ಕೊಡ್ತಾ ಇದ್ದೀವಿ. ಅಲ್ಲಿ ಪ್ರೆಸೆಂಟ್ CBSE ನಾವು ಈಗ ಇದು ಮಾಡಿಬಿಟ್ಟಿದ್ದೀವಿ, ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀವಿ. CBSEನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀವಿ. ಜೊತೆಗೆ ಏನಾಗಿದೆ, ನಾವು ಈಗ CBSE ಕಾನೂನು ಪ್ರಕಾರ ಬರಲಿ ಯಾವುದು, ಈಗ ನಾವು ಈಗ 288 ಸ್ಕೂಲು ಸರ್ ಬೆಂಗಳೂರೊಳಗಡೆ, ಬೆಂಗಳೂರೊಳಗೆ 288 ಸ್ಕೂಲು CBSE ಬುಕ್ಸನ್ನೇ ಡಿಸ್ಟ್ರಿಬ್ಯೂಟ್ ಮಾಡೋದು. 288 ಸ್ಕೂಲ್ ಏನಿದೆ ಸ್ಟ್ಯಾಂಡರ್ಡ್ ಸ್ಕೂಲ್ ಬೆಂಗಳೂರೊಳಗೆ, ಇವತ್ತು ಸಾವಿರ ಸ್ಕೂಲ್ ಬೆಂಗಳೂರಲ್ಲಿ ಲಕ್ಷಾಂತರ ಸ್ಕೂಲ್ ಇದೆ. ಅದರಲ್ಲಿ ಕನ್ನಡ ಇನ್ಕ್ಲೂಡಿಂಗ್ CBSE ಆ ಥರ ಬುಕ್ಸ್ಗಳನ್ನ ಕೊಡ್ತಾ ಇರೋದು 288 ಬೆಂಗಳೂರಿಗೆ. 8ರಲ್ಲಿ ನಮ್ಮದು ಒಂದು ರಾಯಲ್ ಟೆಕ್ನೋ ಒಂದು, 288ರಲ್ಲಿ ನಮ್ಮದು ರಾಯಲ್ ಟೆಕ್ನೋ ಒಂದು ಸ್ಕೂಲ್. CBSE ಬುಕ್ಸ್ಗಳನ್ನ ನಾವು ವಿತರಣೆ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಪ್ರತಿ ವರ್ಷ ಮಾಡ್ತೀವಿ. ನಾವು ಏನು ಪ್ರೋಗ್ರಾಮ್ ಆನ್ಯುವಲ್ ಡೇ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ನಮಗೆ ವಿಶೇಷತೆ ಅಂದರೆ ನಮ್ಮ ಸ್ಕಂದ ಸರ್ ಬಂದಿದ್ದೆ ಒಂದು ವಿಶೇಷತೆ ನಮಗೆ ಬಂದಿದೆ. ಮಕ್ಕಳಿಗೆ ಎಜುಕೇಷನ್ನಲ್ಲಿ ಏನಾದ್ರು ಚೇಂಜಸ್ ಏನಾದ್ರು ಕೂಡ ಮಾಡೋ ಮೂಮೆಂಟ್. ನಾವು ರೆಗ್ಯುಲರ್ ಸ್ಟೇಟ್ ಸಿಲೆಬಸ್ ಇತ್ತಲ್ಲ, ಅದನ್ನ ಇವಾಗ CBSE ಬುಕ್ಸ್ ಕೊಡ್ತಿದ್ದೀವಿ. ಅದನ್ನು ಮುಂದಕ್ಕೆ ಪರ್ಮಿಷನ್ ತಗೊಂಡೇ ಡೇಟಾ ಕೊಟ್ಬಿಡ್ತೀವಿ. ಈಗ ಆಲ್ರೆಡಿ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಸರ್, ಇನ್ನೂ ಅಲ್ಲಿಂದ ಬರೋಲ್ಲ ಡೆಲ್ಲಿಯಿಂದ. ಅದಕ್ಕೆ ನಾವೇನು ಮಾಡಿದ್ದೀವಿ ಸರಿ, CBSE ಬುಕ್ ಈ ವರ್ಷನೇ ಕೊಡ್ತಾ ಇದ್ದೀವಿ, ಅಲ್ಲಿ ಕೊಟ್ಬಿಟ್ಟಿದ್ದೀವಿ. ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಅದ್ರ ಗಂಟೆ ಯಾವುದು CBSE ಎಷ್ಟು ಜನ ಮಕ್ಕಳಿಗೆ ಸರ್ ಈಗ